ನೀನ್ ಬಿಡಪ್ಪ, ದೊಡ್ಡ ಮನೆ ಹುಡುಗ, ನಮ್ಮನ್ನೆಲ್ಲ ಯಾಕೆ ಕರೀತೀಯ? ಏ ಮಗ, ನನ್ ಮಾತ್ ಕೇಳ್ರು. ಮದ್ವೆಗ್ ನಿಮ್ಮನ್ನೆಲ್ಲ ಕಂಡ್ರು, ಸ್ವಂತ ಡ್ಯಾಡ್ ಮಾಮ್ನೆ ಕರ್ದಿಲ್ಲ ನಾನು. ಏನ್ ಮಾಡೋದು? ಅದೊಂಥರ ರಿಜಿಸ್ಟರ್ ಮ್ಯಾರೇಜ್ ತರ ನಡೆದೋಯ್ತು. ಪರವಾಗಿಲ್ಲ ಬಿಡು, ಈಗ ಮದ್ವೆ ಆಗಿ ಆರಾಮಾಗಿದೆಯಲ್ಲ, ಅಷ್ಟೇ ಬೇಕಾಗಿರೋದು. ಅದೊಂದು ದೊಡ್ಡ ಕತೆ ಕಣು. ಇನ್ನೊಂದ್ಸಲ ಟೈಮ್ ಸಿಕ್ತಾಗ ಆರಾಮಾಗಿ ಹೇಳ್ತೆ. ತಗೊಳ್ಳಿ. ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ನಿಮ್ಗೆ ಯಾರು ಅಕ್ಕ ತಂಗಿರಿಲ್ವಾ? ಅಕ್ಕ ತಂಗಿರು ಇದ್ದಾರೆ. ಈಗ ಸದ್ಯಕ್ಕೆ ನಾನು ಅಕ್ಕನ ಮನೇಲಿದ್ದೀನಿ. ಅದು ಈ ದೆವ್ವಗಳಿಗೆ ಕಾಲ್ ಇರಲ್ವಂತೆ, ಇದ್ರು ನೆಟ್ಟಿಗಿರಲ್ಲಂತೆ, ಹಿಂಗೆ ಸೊಟ್ಟಗಿರ್ತಾವಂತೆ ಅಂತ ನಮ್ಮ ಊರ್ ಕಡೆ ಹೇಳ್ತಿದ್ರು. ಅದಕ್ಕೆ ನೋಡ್ತಿದ್ದೆ. ದೆವ್ವಕ್ಕೆ ಬುದ್ಧಿನೂ ಇರಲ್ವಂತೆ. ಹೋಗೋದ್ ಮಾತ್ರಕ್ಕೆ ನೀವೇನ್ ದೆವ್ವನಾ? ಅಲ್ಲ, ಸಂಧ್ಯಾ ಸಾಫ್ಟ್ ಅಂತ ಹೇಳ್ತಿದ್ರು. ಇವಳು ನೋಡಿದ್ರೆ ವೈಲ್ಡ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾಳಲ್ಲ. ತಗೊಳ್ಳಿ. ಇದೇನಿದು? ಟೀ ತರನೇ ಇಲ್ವಲ್ಲ? ಕಾಫಿ ಟೀ ತರ ಇರಲ್ಲ, ಕಾಫಿ ತರನೇ ಇರುತ್ತೆ. ಹಲೋ, ನಾನ್ ನಿಮ್ಗೆ ಏನ್ ಹೇಳಿದ್ದು? ಟೀ ಅಂದ್ರೆ ಈ ಬಿಸಿ ಬಿಸಿ ಚಾಯ್, ಅದನ್ನ ಕುಡಿದ್ರೆ ತಲೆ ಎಲ್ಲ ಫ್ರೀ ಆಗುತ್ತೆ. ನಿಮಗೆ ಚಾ ಮಾಡ್ಕೊಂಬಾರಕ್ ಹೇಳಿದ್ರೆ ಇದನ್ನ ಯಾರೇ ಮಾಡ್ಕೊಂಬರಕ್ ಹೇಳಿದ್ದು? ನನಗೆ ಇದು ಒಂದೇ ಮಾಡಕ್ ಬರೋದು. ತಲೆ ಏಟ್ ಬಿದ್ರೆ ಚಾ ಮಾಡೋದ್ ಮರ್ತೋಗ್ಬಿಡ್ತಾ ಹಿಂಗೆ? ಏನ್ ಮಾವ ಗಲಾಟೆ? ಇವರು ಅರ್ಜುನ್, ಜೆ.ಪಿ. ಸರ್ ಮಗ. ಅವರು ಜೆ.ಪಿ. ಸರ್ ವಿರುದ್ಧನೇ ನಿಂತಿದ್ದಾರೆ. ಇವರಿಬ್ರಿಂದ ಆದಷ್ಟು ನಾನು ದೂರ ಇರಬೇಕು. ಏನಿಲ್ಲ ಅಣ್ಣ, ಕಾಫಿ ಚೆನ್ನಾಗಿಲ್ಲ ಅಂತ ಬೈತಾ ಇದ್ದಾರೆ. ನಾನ್ ದೆವ್ವ ಅಂತ ತಮಾಷೆ ಮಾಡ್ತಾ ಇದ್ದಾರೆ. ಏನ್ ಮಾವ ನೀನು? ಅವಳು ನಮ್ ಸಂಧ್ಯಾ, ಅಷ್ಟು ಗೊತ್ತಾಗಲ್ವಾ? ಹೇಳಿ ಅಣ್ಣ. ನೀನ್ ಈ ಮನೆ ಮಗಳು, ಹುಷಾರಿಲ್ಲ ಅಂತಂದ್ರೆ ಇಲ್ಲಿ ಬರೋದಲ್ವಾ? ಎಲ್ಲಿದ್ದೆ ನೀನು? ಅಣ್ಣ, ನಾನು ಕೋಮಾದಲ್ಲಿದ್ದೆ. ಹಾಗಿದ್ಮೇಲೆ ನೀನ್ ಸರಿ ಹೋದ್ಮೇಲೆ ಮೊದ್ಲು ಕಾಲ್ ಮಾಡ್ಬೇಕಾಗಿದ್ದು ನನಗೆ ಅಥವಾ ಭಾರ್ಗವಿಗಲ್ವಾ? ಯಾಕೆ ಕಾಲ್ ಮಾಡಲಿಲ್ಲ? ಅದು ಇಷ್ಟು ದಿನ ಸಪೋರ್ಟ್ ಮಾಡಿರೋ ಭಾರ್ಗವಿನ ಬಿಟ್ಟು ಆ ವಿಕ್ಕಿಗೆ ಯಾಕೆ ಸಪೋರ್ಟ್ ಮಾಡ್ದೆ? ಆ ವಿಕ್ಕಿ ಪರವಾಗಿ ಯಾಕೆ ಸಾಕ್ಷಿ ಹೇಳ್ದೆ? ಈ ಕೇಸ್ ಸ್ಟಾರ್ಟ್ ಆಗಿದೆ ಆ ವಿಕ್ಕಿಯಿಂದ, ನೆನ್ಪಿಲ್ವಾ ನಿನಗೆ? ಅಲ್ಲ ಸಂಧ್ಯಾ, ನಾನು ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ರು ಹಂಗೆ ಸುಮ್ನೆ ನಿಂತಿದ್ಯಲ್ಲ? ಹೇಳು ಸಂಧ್ಯಾ, ಅವತ್ ರಾತ್ರಿ ಏನ್ ನಡೀತು? ನಿಜ ಹೇಳು. ಗೋಲ್ಡ್ ರಿಪೋರ್ಟ್ ಎಲ್ಲಾನು ಚೆಕ್ ಮಾಡಿದ್ದೀನಿ ಮೇಡಮ್. ಪ್ರತಿಯೊಂದರಲ್ಲೂ ಸಂಧ್ಯಾ ಸತ್ತಿದ್ದಾಳೆ ಅಂತಾನೆ ಬರ್ತಾ ಇದೆ. ಇದ್ದಕ್ಕಿದ್ದಾಗ ಅವಳು ಬದುಕು ಬಂದಿದ್ದಾಳೆ. ಇದೆಲ್ಲ ಹೇಗ್ ಸಾಧ್ಯ ಮೇಡಮ್? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ದೊಡ್ಡೋರು ಹೇಳೋದು ಸುಳ್ಳಲ್ಲ ಸರ್. ನೋಡೋದಕ್ಕೇನೋ ಸಂಧ್ಯಾ ಥರಾನೇ ಇದ್ದಾಳೆ, ಆದ್ರೆ ಅವಳು ಸಂಧ್ಯಾನೇನಾ? ಅವಳು ಸಂಧ್ಯಾ ಅಂತಾನೆ ಹೇಗ್ ನಂಬೋದು ಸರ್?
ಅಂದ್ರೆ ನಿಜಾನ ಸುಳ್ಳ ಅಂತ ಪರೀಕ್ಷೆ ಮಾಡದೆ ಯಾರನ್ನು ನಂಬಕ್ಕಾಗಲ್ಲ ಸರ್. ಹಾಗೆ ಪರೀಕ್ಷೆ ಮಾಡೋಕೆ ನಾನು ಆಚೆ ಬರ್ಬೇಕು. ಸುಮ್ಮನೆ ಎಗರಾಡ್ಬೇಡ, ಬರಯ್ಯ. ನಾನೇನು ಮಾಡಿಲ್ಲ, ಸುಮ್ಮನೆ ಬಿಡಿ ಸರ್. ಏನ್ರಿ ಕೇಸ್ ಅದು? ಸರ್ ಅದು ಚೈನ್ ಸ್ನ್ಯಾಚಿಂಗ್ ಕೇಸ್ ಸರ್. CCTV ಅಲ್ಲಿ ಚೆಕ್ ಮಾಡಿಸಿದ್ರೆ ಆ ಟೈಮ್ಗೆ ಇವ್ರ ಗಾಡಿ ಒಂದೇ ಹೋಗಿರೋದು, ಅದಕ್ಕೆ ವಿಚಾರಿಸೋಣ ಅಂತ ಕರ್ಕೊಂಬಂದೆ. ಕಾಗೆ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಒಂದೇ ಟೈಮು ಅಂತಾರಲ್ಲ, ಹಂಗೆ ಆ ಟೈಮಲ್ಲಿ ನಾನು ಓಡಾಡಿದೀನಿ, ಅದಕ್ಕೆ ಎತ್ತಾಕ ಬಂದ್ಬಿಡದ. ನಿಮಗೆ ಕಳ್ಳರು ನಡೆಯಕ್ಕಾಗಿಲ್ಲ ಅಂತಂದ್ರೆ ನಮ್ಗೆ ಯಾಕ್ರಿ ತೊಂದರೆ ಕೊಡ್ತೀರಾ? ನಿಮ್ಮನ್ನ ಸಿಕ್ಕಾಕ್ಸಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಮೇಡಮ್. ಮತ್ತೆ ನಾಡಿದ್ದು ಹಿಯರಿಂಗ್ ಇದೆ. ಅವ್ರು ಕೇಳೋ ಪ್ರಶ್ನೆಗೆ ನೀವು ಪ್ರಿಪೇರ್ ಆಗಬೇಕು ಮೇಡಮ್. ನಿಮ್ಮ ಬುದ್ಧಿವಂತಿಕೆಗೆ ಖಂಡಿತ ಸೋಲಿಲ್ಲ. ಆದ್ರೇನು ಸರ್? ಎಲ್ಲ ಪರೀಕ್ಷೆ ಮಾಡಕ್ಕೆ ನೀವು ಆಚೆ ಬರಬೇಕು ಅಂದ್ರೆ ನಿಮಗೆ ಬೇಲ್ ಸಿಗ್ಬೇಕಲ್ವಾ ಮೇಡಮ್? ನನಗಂತೂ ತುಂಬಾ ಟೆನ್ಷನ್ ಆಗೋಗಿದೆ ಮೇಡಮ್. ಕಾಳ್ತನ ಮಾಡಷ್ಟು ಬಾರ್ಗೆಟ್ ಹೋಗಿಲ್ಲ. ನಾನೇ ಬೇರೆ, ನನ್ನ ಲೆವೆಲ್ಲೇ ಬೇರೆ. ನನ್ನ ರೇಂಜ್ ಗೊತ್ತಿಲ್ದೇನೆ ಎಳ್ಕೊಂಬಂದಿರಲ್ಲ. ಯಾರು ಸರ್ ನೀವು? ದೊಡ್ಡ ಪಾಳೆಗಾರ ಏನೋ ನೀನು? ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಒಳಗಾಕಿ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ಮಗನೇ. ಜೈಲಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ತಗೊಳಕ್ ಆಸೆ ಇದೆಯನಲ್ಲಿ? ಬನ್ರಿ ಇಲ್ಲಿ, ಈ ಫೈಲ್ ಎತ್ತಿಡ್ರಿ. ಎಷ್ಟೇ ಕಷ್ಟಪಟ್ಟು ಹೋರಾಡಿದ್ರು ಈ ದೇಶದಲ್ಲಿ ನ್ಯಾಯ ಸಿಗಲ್ಲ ಅನ್ನೋದು ಗೊತ್ತಾಗೋಯ್ತು. ನಮ್ಮಪ್ಪಂಗೂ ಇದೇ ಸ್ಥಿತಿ ಬಂದಿತ್ತು. ಈ ಜಗತ್ತಲ್ಲಿ ನ್ಯಾಯ ಅಂತ ಹೋರಾಡೋರಿಗೆ ಇಷ್ಟೇ ಬೆಲೆ. ಭಾರ್ಗವಿ, ನಿಮ್ನ ಆಚೆ ಕರ್ಕೊಂಡ್ಬರೋ ಜವಾಬ್ದಾರಿ ಆದಷ್ಟು ಬೇಗ ನಿಮ್ಗೆ ಬೇಲ್ ಸಿಗ್ಬೇಕು. ಹಾಯ್ ಅರ್ಜುನ್, ಹೇಗಿದ್ಯಾ? ಚೆನ್ನಾಗಿದೆ. ಹಾಯ್ ಅರ್ಜುನ್. ಸೊ ವರ್ಷ ಆಯ್ತಲ್ಲ ನೀನ್ ನೋಡಿ. ಕಾಲೇಜ್ ಮುಗಿದ್ಮೇಲೆ ಮೀಟೇ ಆಗಿಲ್ಲ. ಅದಿರ್ಲಿ, ಈಗ ಹೇಗಿದ್ಯಾ? ಮನೆಯವರೆಲ್ಲ ಆರಾಮ? ಏನ್ ಮಗ ದಿಢೀರ್ ಅಂತ ಕರ್ದಿದ್ಯಾ? ಮದ್ವೆ ಆಗಿದ್ಯಾ? ಫಿಕ್ಸ್ ಆಯ್ತಾ ಏನು? ಅದು ನನ್ ಮದ್ವೆ ಆಗೋಯ್ತು ಕಣ್ರು. ಏನೋ ಮಗ, ನಮ್ಮನ್ನೊಂದ್ ಮಾತು ಕರೀದಲ್ಲೇ ಮದ್ವೆ ಆಗ್ಬಿಟ್ಯಾ? ಅಲ್ಲ ಕಣೋ, ಕಾಲೇಜಲ್ಲಿ ಅಷ್ಟು ಕ್ಲೋಸ್ ಆಗಿದ್ವಿ, ನಮಗೆ ಒಂದ್ ಮಾತು ಹೇಳ್ದೆ ಮದ್ವೆ ಆಗ್ಬಿಟ್ಯಾ? ನೀನ್ ಬಿಡಪ್ಪ, ದೊಡ್ಡ ಮನೆ ಹುಡುಗ, ನಮ್ಮನ್ನೆಲ್ಲ ಯಾಕೆ ಕರೀತೀಯ? ಏ ಮಗ, ನನ್ ಮಾತ್ ಕೇಳ್ರು. ಮದ್ವೆಗ್ ನಿಮ್ಮನ್ನೆಲ್ಲ ಕಂಡ್ರು, ಸ್ವಂತ ಡ್ಯಾಡ್ ಮಾಮ್ನೆ ಕರ್ದಿಲ್ಲ ನಾನು. ಏನ್ ಮಾಡೋದು? ಅದೊಂಥರ ರಿಜಿಸ್ಟರ್ ಮ್ಯಾರೇಜ್ ತರ ನಡೆದೋಯ್ತು. ಪರವಾಗಿಲ್ಲ ಬಿಡು, ಈಗ ಮದ್ವೆ ಆಗಿ ಆರಾಮಾಗಿದೆಯಲ್ಲ, ಅಷ್ಟೇ ಬೇಕಾಗಿರೋದು. ಅದೊಂದು ದೊಡ್ಡ ಕತೆ ಕಣು. ಇನ್ನೊಂದ್ಸಲ ಟೈಮ್ ಸಿಕ್ಕಾಗ ಆರಾಮಾಗಿ ಹೇಳ್ದೆ. ಆದ್ರೆ ಈಗ ನಾನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ನನಗೆ ನಿನ್ ಹೆಲ್ಪ್ ಬೇಕು. ಹಾಯ್ ಅರ್ಜುನ್, ಹೌ ಆರ್ ಯು ಮಗ? ಚೆನ್ನಾಗಿದ್ದೀನಿ. ಅದೇನ್ ಹೇಳೋ, ನಾವು ನಿಮ್ ಜೊತೆಲಿದ್ದೀವಿ. ನೀವು MLA ಶಕ್ತಿ ಪ್ರಸಾದ್ ಮಗ ವಿಕ್ಕಿ ಕೇಸ್ ಬಗ್ಗೆ ಕೇಳಿದೀರಾ? ಅದೇ ಮರ್ಡರ್ ಕೇಸ್ ಅಲ್ವಾ? ನಿಮ್ ಡ್ಯಾಡ್ ನಡೆಸ್ತಿದಾರಲ್ಲ, ನಾವು ಫಾಲೋ ಮಾಡ್ತಾ ಇದೀವಿ.
ಅದ್ಯಾವ್ದೋ ಸಣ್ಣ ಲೇಯರು ಅವ್ರನ್ನ ಎದುರಾಕೊಂಡಿದಾರಲ್ವಾ? ಅವರೆಲ್ಲ JP ಸರ್ ವಿರುದ್ಧ ಗೆಲ್ಲೋದಿಕ್ಕಾಗುತ್ತೇನೋ? ಆ ಜೂನಿಯರ್ ಲಾಯರ್ಗೆ ಸ್ವಲ್ಪನೂ ಬುದ್ಧಿ ಇಲ್ಲದೆ ಹಾರಾಡ್ತಿದ್ದಾರೆ. ಆ ಜೂನಿಯರ್ ಲಾಯರ್ ಬೇರೆ ಯಾರು ಅಲ್ಲ, ನನ್ನ ಹೆಂಡತಿ ಭಾರ್ಗವಿ. ಭಾರ್ಗವಿ, ಸ್ವಲ್ಪ ಹೊರಗಡೆ ಬನ್ನಿ. ನಮ್ಮ ಸಾಹೇಬ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ, ತೊಳಿ. ನಮಸ್ಕಾರ. ನಮಸ್ಕಾರ ಭಾರ್ಗವಿ ಅವರಿಗೆ. ಅಲ್ಲಲ್ಲ, ಭಾರ್ಗವಿ LLB ಅವರಿಗೆ. ಹೇಗಿದ್ದೀರಿ? ನಮಗೆ ನಿಮ್ದೇ ಚಿಂತೆ ಆಗ್ಬಿಟ್ಟಿದೆ. ನೀವು ಜೈಲಿಗೆ ಹೋದ್ಮೇಲೆ ನ್ಯಾಯ ಅಂತ ಹೋರಾಡೋರೇ ಇಲ್ಲ. ಏನ್ ಮಾಡಕ್ಕಾಗುತ್ತೆ? ಎಲ್ಲ ಶಿವನಿಚ್ಛೆ. ಆಮೇಲೆ ಜೈಲಲ್ಲಿ ಊಟ ತಿಂಡಿ ಎಲ್ಲ ಸೌಕರ್ಯಗಳು ಚೆನ್ನಾಗಿದೆಯಾ? ಏನಾದರೂ ಬೇಕಾದ್ರೆ ಸಂಕೋಚ ಪಡಬೇಡಿ. ನಮ್ಮ ಕಿಶೋರ್ ಅಲ್ಲಿರ್ತಾನೆ, ಕೇಳಿಸ್ಕೊಳ್ಳಿ. ಯಾಕೆ ಹೇಳಿ? ಇನ್ನು ಮೇಲೆ ಅದೇ ನಿಮ್ಮ ಮನೆ.